ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಜಿಗಳ ರಸ್ತೆಯಲ್ಲಿರುವಂತಹ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಶ್ರೀ ಪರಾಭಾವ ನಾಮ ಸಂವತ್ಸರದ ಆಷಾಢ ಮಾಸದ ಗುರು ಪೌರ್ಣಿಮೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದಂತಹ 2 ದಿನಗಳ ಧಾರ್ಮಿಕ ಹಾಗೂ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾಭಕ್ತಿಗಳಿಂದ ಬಹಳ ಅದ್ದೂರಿಯಾಗಿ ನೆರವೇರಿದವು. ಇಂದು ಬೆಳಗ್ಗೆಯಿಂದಲೇ ಕಾಕಾಡಾರತಿ ಸುಪ್ರಭಾತ ಸೇವೆಯೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ಚಾಲನೆಗೊಂಡವು. ಕಳಶಾರಾಧನೆ, ಗಣಪತಿ ಪೂಜೆ, ನವಗ್ರಹ ಹೋಮ, ಶ್ರೀ ಸಾಯಿ ತಾರಕ ಹೋಮ, ಪ್ರಾಯಶ್ಚಿತ ಹೋಮ ಹಾಗೂ ಮಹಾಪೂರ್ಣಾಹುತಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು. ನಂತರ ಭಕ್ತಾದಿಗಳಿಂದಲೇ ಮೂಲ ವಿಗ್ರಹಕ್ಕೆ ನಡೆದಂತಹ ವಿಶೇಷ ಸಹಸ್ರ ಶಂಖಾಭಿಷೇಕ, ವಿಶೇಷ ಪುಷ್ಪಾಲಂಕಾರ ಸೇವೆ, ಅಷ್ಟವಧಾನ ಸೇವೆ ಮತ್ತು ಮಹಾಮಂಗಳಾರತಿಯು ಭಕ್ತರ ಕಣ್ಣನ್ನ ತುಂಬಿಸಿತು. ಈ ವೈಭವದ ಗುರುಪೂರ್ಣಿಮೆ ಉತ್ಸವದಲ್ಲಿ ಅತ್ತಿಬೆಲೆ ಹಾಗೂ ಆನೇಕಲ್ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಸಾಯಿಬಾಬಾರವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನ ಮೆರೆದರು. ಕಾರ್ಯಕ್ರಮದ ಯಶಸ್ಸಿಗೆ ಆಯೋಜಕರಾದಂತಹ ಮಂಜು ಸರ್ಜಾಪುರ, ಮೀನಾಕ್ಷಿ ಪ್ರಕಾಶ್ ಹಾಗೂ ಸಂಗಮೇಶ್ ಸತ್ತಾರ್ ಸೇರಿದಂತೆ ದೇವಸ್ಥಾನ ಮಂಡಳಿಯ ಪದಾಧಿಕಾರಿಗಳು ಶ್ರಮಿಸಿದರು. ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್, ಅಘೋರಿ ಕಾಶಿ ಸ್ವಾಮಿ, ಚೇತನ್, ಪ್ರಕಾಶ್, ನಾಗರಾಜು, ಸೋನಿ, ಪಟಾಫಟ್ ಶ್ರೀನಿವಾಸ್, ಪಟಾಫಟ್ ರವಿ, ಪ್ರವೀಣ್, ಜೆಕೆ ರೆಡ್ಡಿ ಹಾಗೂ ಭಕ್ತರು, ಗ್ರಾಮಸ್ಥರು ಹಾಜರಿದ್ದರು. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅತ್ತಿಬೆಲೆ ಜಿಗ್ಲಾ ಗ್ರಾಮದಲ್ಲಿರ್ತಕ್ಕಂತಹ ಸದ್ಗುರು ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಗುರು ಪೌರ್ಣಿಮೆ ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಅಂದ್ರೆ ನಿನ್ನೆಯಿಂದ ಸ್ವಾಮಿ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಅಂದ್ರೆ ಗಂಗೆ ಪೂಜೆ, ಗೋ ಪೂಜೆ, ಹಾಗೆ ಗಣಪತಿ ಪೂಜೆ, ಸಿದ್ಧಿ ಪುಣ್ಯ ವಾಚನ, ರಕ್ಷಾಬಂಧನ, ಹಾಗೆ ಕಳಶಾರಾಧನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಹೀಗೆ ಪರಿಪೂರ್ಣವಾಗಿ ಎಲ್ಲಾ ಪೂಜೆಗಳನ್ನ ಮಾಡಿ ಇವತ್ತಿನ ಬೆಳಗಿನ ಜಾವ ಸ್ವಾಮಿಗೆ ಸುಪ್ರಭಾತ ಸೇವೆಯಿಂದ ಸುಪ್ರಭಾತ ಸೇವೆ, ಆರಾಧನೆ, ಹಾಗೆ ಹೋಮಾದಿ ಕೈಂಕರ್ಯಗಳು, ಸಾಯಿ ತಾರಕ ಹೋಮ, ಹಾಗೆ ಸರಸ್ವತಿ ಯಂತ್ರ, ಇವತ್ತು ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಈ ವ್ಯಾಸ ಪೂರ್ಣಿಮೆಯಲ್ಲಿ ನಾವು ಇಲ್ಲಿ ಸರಸ್ವತಿ ಯಂತ್ರವನ್ನ ಮಾಡಿ ಸರಸ್ವತಿ ದೇವಿ ಆರಾಧನೆಯನ್ನ ಮಾಡಿ ಸರಸ್ವತಿ ದೇವಿ ಪೂಜೆಯನ್ನ ಮಾಡಿ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಸರಸ್ವತಿ ಯಂತ್ರಗಳನ್ನ ಕೊಡೋದಾಗಿತ್ತು, ಪ್ರಸಾದ ರೂಪವಾಗಿ ಕೊಡೋದಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಈ ಸದ್ಗುರು ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಹಾಗೆ ಎಲ್ಲಾ ಇರ್ತಕ್ಕಂಥ ಭಕ್ತಾದಿಗಳ ಒಂದು ಸಹಕಾರದಿಂದ ವಿಜೃಂಭಣೆಯಿಂದ ಇದನ್ನ ಆಚರಣೆ ಮಾಡಿದ್ದೀವಿ. ಈ ದೇವಾಲಯದಲ್ಲಿ ಪ್ರತಿ ಗುರುವಾರ ಸ್ವಾಮಿ ಸೇವೆ ಆಗ್ತಾ ಇರುತ್ತೆ. ವಿಶೇಷವಾಗಿ ಅನ್ನದಾನ ಸೇವೆ, ಹಾಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸೇವೆಗಳು ನಡೀತಾ ಇರುತ್ತೆ. ಆ ಭಗವಂತನ ಕೃಪಾಟ ಎಲ್ಲರಿಗೂ ಇಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೈ ಗುರುದೇವ್. ಮೊದಲನೇದಾಗಿ ಎಲ್ರಿಗೂ ಗುರು ಪೌರ್ಣಮಿಯ ಎಲ್ರಿಗೂ ಶುಭಾಶಯಗಳು. ಏನು ಇವತ್ತು ವಿಶೇಷವಾಗಿ ನನ್ನ ಆರಾಧ್ಯ ದೈವ ಸಾಯಿಬಾಬಾರವರ ಆರಾಧನೆ, ಇವತ್ತು ಗುರು ಪೌರ್ಣಮಿ. ಅದರ ಅಂಗವಾಗಿ ನಮ್ಮ ಸರ್ಜಾಪುರ ನಮ್ಮೆಲ್ಲ ನೆಚ್ಚಿನ ಯುವಕರ ಕಣ್ಮಣಿ ನಮ್ಮ ಸರ್ಜಾಪುರ ಮಂಜಣ್ಣನವರು, ಮಂಜು ಸರ್ಜಾರ್ ಅವರು ಮತ್ತು ಅವ್ರ ಕುಟುಂಬದವರು ಮತ್ತು ಅವ್ರ ಸ್ನೇಹಿತರು ಎಲ್ಲ ಸೇರಿ ಈ ಬಾಬಾ ಆಶೀರ್ವಾದದೊಂದಿಗೆ ಏನು ಇವತ್ತು ಸತ್ಯನಾರಾಯಣ ಪೂಜೆ ಮತ್ತು ಇಲ್ಲಿ ಹೋಮ ಮತ್ತು 101 ಕಳಶ ಸ್ಥಾಪನೆ ಮಾಡಿ ಭಗವಂತನ ಕೃಪೆಗೆ ಪ್ರಾಪ್ತರಾಗಿದ್ದಾರೆ. ಏನು ದೇವಸ್ಥಾನಕ್ಕೆ ಅಲಂಕಾರ ಮತ್ತು ಎಲ್ಲ ಮಾಡಿ ಇಲ್ಲಿ ಸಾಕಷ್ಟು ಜನ, ಈ ಭಾಗದ ಜನ ಎಲ್ಲ ಬಂದು ಆ ಬಾಬಾ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದರಲ್ಲಿ ಅವ್ರ ಪಾತ್ರ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಅಳಿಲ್ ಸೇವೆ. ಬಾಬಾ ಅವ್ರು ಯಾವುದೇ ದೇವಸ್ಥಾನ ಆಗಿರ್ಬೋದು, ಆನೇಕಲ್ ತಾಲೂಕಲ್ಲಿ ಇರ್ಬೋದು, ಬೇರೆ ಸುತ್ತಮುತ್ತಲಲ್ಲಿ ಇಲ್ಲೇ ದೇವಸ್ಥಾನ ಆಗಿರ್ಬೋದು, ಯಾವುದೇ ದೇವಸ್ಥಾನದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಪ್ರತಿನಿತ್ಯ ಪ್ರತಿ ದಿವಸ ಯಾವತ್ತಾದ್ರೂ ಒಂದು ಹೋಮ ಅವನ ಇದು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಈ ಭಾಗದ ಜನರಿಗೆ, ಆನೇಕಲ್ ತಾಲೂಕು ಜನತೆಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಭಗವಂತ ಸಾಯಿಬಾಬಾ ಆರೋಗ್ಯ ಆಯುಷ್ ಕೊಡ್ಲಿ, ಅವ್ರಿಗೆ ಉನ್ನತವಾದಂಥ ಸ್ಥಾನಮಾನಗಳು ಕೊಟ್ಟು ಒಳ್ಳೆ ಯಶಸ್ಸು ಕೀರ್ತಿ ಸಿಗ್ಲಿ, ಆರ್ಥಿಕವಾಗಿ ರಾಜಕೀಯವಾಗಿ ತುಂಬಾ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಸಂದರ್ಭದಲ್ಲಿ ಬಯಸ್ತಾ ಮಂಜಣ್ಣ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷ್ ಕೊಡ್ಲಿ, ಯಶಸ್ಸು ಕೊಡ್ಲಿ. ಈ ಭಾಗದ ಎಲ್ಲಾ ಆನೇಕಲ್ ತಾಲೂಕಿನ ಎಲ್ಲಾ ಜನತೆಗೂ ಆ ಸಾಯಿಬಾಬಾ ಕೃಪಾ ಕಟಾಕ್ಷ ಸಿಗ್ಲಿ, ಆರೋಗ್ಯ ಆಯುಷ್ ಕೊಡ್ಲಿ ಅಂತ ಹೇಳ್ತಾ, ಏನು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು, ನಮ್ಮ ಕುಟುಂಬ ಸಮೇತರಾಗಿ ಬಂದು ನಾವು ಈ ಹೋಮ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ತುಂಬ ಹೃದಯದ
ತುಂಬಾ ಸಂತೋಷದ ವಿಷಯ. ಹಾಗಾಗಿ ಏನು ಮಂಜಣ್ಣನವರು ಮತ್ತು ಅವರ ಸ್ನೇಹಿತರು ಈ ದೇವಸ್ಥಾನದ ಈ ದೇವರುಗಳ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಅವ್ರ ಸ್ನೇಹಿತರುಗಳಿಗೆ, ಅವ್ರ ಒಡನಾಡಿಗಳಿಗೆ ಎಲ್ರಿಗೂ ಆರೋಗ್ಯ, ಆಯುಷ್, ಯಶಸ್ಸು ಕೊಡ್ಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಗುರುದೇವ್. ಏನಿವತ್ತು ಗುರುಪೌರ್ಣಮಿ, ಎಲ್ರಿಗೂ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ರಿಗೂ ಗುರುಪೌರ್ಣಮಿಯ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಗುರುಪೌರ್ಣಿಮೆ ದಿವಸ ನಮ್ಮ ಆನೇಕಲ್ ತಾಲೂಕಿನ ಅತ್ತಿಬಿಲು ಹೋಬಳಿ ಜಿಗಳ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಈ ಲೇಔಟ್ನಲ್ಲಿ ಶಿರಡಿ ಸಾಯಿಬಾಬಾರವರ ಸನ್ನದಿ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕರು ಬಂದು ನಮ್ಮ ಸಂಘದಲ್ಲ ಗುರುಪೌರ್ಣಮಿಯ ನೇತೃತ್ವದಲ್ಲಿ ನಡೀಬೇಕು, ದಯವಿಟ್ಟು ಮಾಡ್ಕೊಡಿ ಅಂತ ಕೇಳಿದಾಗ ಬಾಬಾರವರ ಆಶೀರ್ವಾದ ನಮ್ಗೆ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಒಂದೇ ಉದ್ದೇಶಕ್ಕೆ ನಾವು ಎಲ್ರಿಗೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನರು ಒಳ್ಳೇದಾಗ್ಲಿ ಅಂತೇಳಿ ಒಂದು ಹೋಮ ಹವನಗಳನ್ನು ಸಹ ಈ ಭಾಗದಲ್ಲಿ ಮಾಡಿ, ಏನು ಹೋಮದಲ್ಲಿ ಸರಸ್ವತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಮತ್ತೆ 101 ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಮತ್ತೆ ಏನು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರ ವಿಗ್ರಹಗಳನ್ನು ಧರಿಸಿ ತಿರುಪತಿಯಿಂದ ಇಲ್ಲಿ ತಿರುಪತಿ ಮೂಲ ಅರ್ಚಕರಿಂದ ಒಂದು ಹೋಮ ಹವನಗಳನ್ನು ಸಹ ಇಲ್ಲಿ ಮಾಡಿ ಇವತ್ತು ಗುರುಪೌರ್ಣಿಮೆಯನ್ನು ಸಂಪೂರ್ಣವಾಗಿ ನೆರವೇರಿಸಿದೆ. ಇವತ್ತೇನು ಸಂಜೆವರೆಗೂ ಸುಮಾರು ಒಂದು 2,000-3,000 ಜನಕ್ಕೆ ಆದಷ್ಟು ಒಂದು ಅನ್ನದಾನವೂ ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಬಾಬಾರವರ ಆಶೀರ್ವಾದ ಎಲ್ಲರಿಗೂ ಇಡೀ ತಾಲೂಕಿನ ಜನಕ್ಕೆ ಸಿಗ್ಲಿ ಮತ್ತು ರಾಯರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಹ ಸಿಗಲಿ. ಮತ್ತೆ ಏನು ನಮ್ಮ ಆತ್ಮೀಯರು, ನಮ್ಮ ಕುಟುಂಬಸ್ಥರಾಗಿರ್ತಕ್ಕಂಥ ಮುಖೇಶ್ವರನವರು ಕುಟುಂಬ ಸಮೇತರಾಗಿ ಬಂದು ಈ ಹೋಮ ಹವನಗಳಲ್ಲಿ ಭಾಗಿಯಾಗಿ ಬಾಬಾರವರ ಆಶೀರ್ವಾದ ಪಡೆದಿರ್ತಕ್ಕಂಥವ್ರು, ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು, ಬಿಲ್ಡ್ರು, ಇವರು ಸಹ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅವರು ಸದಾ ಈ ಬಾಬಾರವರ ಸನ್ನಿಧಿಯಲ್ಲಿ ಯಾವತ್ತೂ ಅವರ ಸೇವೆ ನಡೀತಾನೇ ಇರುತ್ತೆ ನಿರಂತರವಾಗಿ. ಪ್ರಕಾಶ್ ಅಣ್ಣವ್ರದ್ದು ಅವರು ಸೇವೆ ಯಾವತ್ತೂ ಈ ಬಾಬಾರವರ ಸನ್ನಿಧಾನದಲ್ಲಿ ನಡೀತಾ ಇರಲಿ, ಅವ್ರ ಜೊತೆಗೆ ನಾವು ಯಾವತ್ತೂ ಕೈ ಜೋಡಿಸ್ತೀರಿ, ಪ್ರಕಾಶನ್ ಅವ್ರ ಜೊತೆ ನಾವು ಇರ್ತೀರಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತೆ ಭಕ್ತಾದಿಗಳೆಲ್ಲರೂ ಏನು ಈ ಬಾಬಾರವರ ಆಶೀರ್ವಾದ ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಎಲ್ಲರೂ ಬಂದು ಬಾಬಾರವರ ಆಶೀರ್ವಾದ ಪಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಒಂದು ಮುಂಬರುವ ಏನು 6ನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀತ ಡಾಕ್ಟರ್ ಜಿ ಪರಮೇಶ್ವರ್ ಅವರವರ ಹುಟ್ಟುಹಬ್ಬ ಸಹ ಬರ್ತಾ ಇದೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ದೊಡ್ಡ ತಿರುಪತಿಯಲ್ಲಿ ಶ್ರೀ ಬಾಲಾಜಿ ಅವರವರಿಗೆ ಅಲ್ಲಿಯೂ ಸಹ ಒಂದು ಅಭಿಷೇಕವನ್ನು ನಾವು ಏರ್ಪಡಿಸಿದ್ದೇವೆ. ಹಂಗಾಗಿ ಎಲ್ಲರೂ ಇವತ್ತು ಗುರುಪೌರ್ಣಿಮೆ ಪ್ರಯುಕ್ತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗದಂತೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸಾಯಿಬಾಬಾ ಮಂದಿರದಲ್ಲಿ ಅತಿ ವಿಜೃಂಭಣೆಯಿಂದ ಗುರುಪೌರ್ಣಿಮೆ ಇನ್ನೂ ಆಚರಿಸಲಾಗಿದೆ. ಸಹಿತ ನಮ್ಮ ಉಪಾಧ್ಯಕ್ಷ ಸಂಜಾಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಅವರು, ಸುಜಾಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಮಂಜೀಶ್ ಅಣ್ಣವರು ಎಲ್ಲ ಸೇರಿ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಅವರಿಗೆಲ್ಲ ಸಾಯಿಬಾಬಾ ಯಾವತ್ತೂ ದಿನ ಅವ್ರಿಗೆ ಆಶೀರ್ವಾದ ಮಾಡ್ತಾ ಈ ದಿನ ದೇಶವಾದ್ಯಂತ ಇವತ್ತು ಒಂದು ಗುರುಗಳ ದಿನ, ಗುರುಪೌರ್ಣಮಿ. ಹಾಗಾಗಿ ಇವತ್ತು ಅದ್ಭುತವಾಗಿ ಇಲ್ಲಿ ನನ್ನ ಆತ್ಮ ಸ್ನೇಹಿತರು, ಸಹೋದರರಂತ ಮಂಜು ಸರ್ಜಾ ಅವರು ಇವತ್ತು ಇಂದಿನಿಂದ ಅನ್ನದಾನ ಕಾರ್ಯಕ್ರಮ ಮತ್ತು ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಆ ಭಗವಂತ ಸಾಯಿಬಾಬಾ ನನ್ನ ಪೂಜೆಯ ದೇವರು. ನಾನು ಯಾವತ್ತೂ ಬಾಬಾ ಪರಮ ಭಕ್ತ, ಸುಮಾರು 34 ವರ್ಷಗಳು ಬಾಬಾ ಭಕ್ತಾಗಿ ಸೇವೆ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಭಗವಂತ ಬಾಬಾ ನಮ್ಮ ಸಹೋದರರಿಗೆ ಹೆಚ್ಚು ಶಕ್ತಿ ಕೊಡ್ಲಿ. ಅವರು ಮುಂದಿನ ಬರ್ತಕ್ಕಂಥ ಚಲನಚಿತ್ರಗಳು ಸಹ ನಿರ್ಮಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಆ ಚಿತ್ರಗಳು ಯಶಸ್ಸು ಕಾಣಲಿ, ಬಾಬಾಗೆ ಇನ್ನೂ ಹೆಚ್ಚು ಸಹಕಾರ ನೀಡ್ಲಿ. ಮತ್ತೆ ಇದನ್ನ ತುಂಬಾ ಗುರುಗಳು ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ. ಇದ್ರ ಹಿನ್ನೆಲೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಪಕ್ಕದಲ್ಲಿರ್ತಕ್ಕಂಥದನ್ನು ತುಂಬಾ ಕಷ್ಟಪಟ್ಟು ಇದಕ್ಕೆ ಅನೇಕ ಜನ ತೊಂದರೆ ಮಾಡಿದ್ದಾರೆ. ಹಂಗಾಗಿ ಇದು ರೀಸೆಂಟ್ ಆಗಿ ಒಂದು ಸೆಟಲ್ಮೆಂಟ್ ಆಗಿ ಒಂದಷ್ಟು ಅಮೌಂಟ್ ಅನ್ನು ಪಟ್ಟಿದ್ದಾರೆ. ಇನ್ನೂ ಅಮೌಂಟ್ ಸೆಟಲ್ ಮಾಡಬೇಕಾಗಿತ್ತು. ಹಂಗಾಗಿ ತುಂಬಾ ಜನ ನೋವು ಕಷ್ಟಗಳು ತುಂಬಾ ಪಟ್ಟಿದ್ದಾರೆ. ಹಂಗಾಗಿ ಆ ಭಗವಂತ ಪಟ್ಟೋರ್ಗೂ ಒಳ್ಳೇದ್ ಮಾಡ್ಲಿ, ಅದನ್ನ ಪಡೆದವ್ರಿಗೂ ಒಳ್ಳೇದ್ ಮಾಡ್ಲಿ, ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಬಾಬಾ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಆ ಸಾಯಿರಾಮ್ ಆಶೀರ್ವಾದ ಇಡೀ ದೇಶದ ಮೇಲೆ ಎಲ್ರಿಗೂ ಇರ್ಲಿ. ಹಂಗಾಗಿ ಆ ಗುರುಗಳಿಗೆ ಇನ್ನೂ ಶಕ್ತಿ ಕೊಡ್ಲಿ. ಇನ್ನೂ ಇಂಥ ದೇವಸ್ಥಾನಗಳನ್ನ ಆನೇಕಲ್ ತಾಲೂಕಲ್ಲಿ ಅನೇಕ ಜಾಗದಲ್ಲಿ ಸೃಷ್ಟಿ ಮಾಡ್ಲಿ, ಸ್ಥಾಪನೆ ಮಾಡ್ಲಿ. ಹಾಗಾಗಿ ಇಂಥ ಯುವ ನಾಯಕರು ನಮ್ಮ ಮಂಜಣ್ಣ ಅಂತವರು, ಮತ್ತೆ ಇಲ್ಲಿ ಈ ಭಾಗದಲ್ಲಿ ನಮ್ಮ ಸಂಪಾದಕರಾಗಿರ್ಬೋದು, ಮತ್ತೆ ನಮ್ಮ ಸಹೋದರ ಹರಿಯವರು ಸಹ ಬಂದಿದ್ದಾರೆ. ನಮ್ಮ ವೆಂಕಟೇಶ್ವರ ಅವರು ಸಿಲ್ಕ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಅವರು ಸಹ
ಅದ್ಭುತವಾಗಿ ಕೆಲಸವನ್ನ ಬಾಬಾ ಸೇವೆ ಮಾಡಿಕೊಂಡು ಕಷ್ಟಪಟ್ಟು ಇವತ್ತು ಎಲ್ಲಾ ಈ ಜಾಗವನ್ನು ಉಳಿಸ್ಕೊಂಡಿದಾರ. ಹಾಗಾಗಿ ಎಲ್ರಿಗೂ ಆ ದೈವಶಕ್ತಿ, ಆ ಬಾಬಾ ಆಶೀರ್ವಾದ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.